ಶೌಚಗುಂಡಿಗೆ ಇಳಿದಿದ್ದ ಕಾರ್ಮಿಕ ಸಾವನ್ನಪ್ಪಿದ್ದಾರೆ. ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದೆ. 39 ವರ್ಷದ ಮುನಿಸ್ವಾಮಿ ಅಲಿಯಾಸ್ ಪುಟ್ಟ ಮೃತಪಟ್ಟಂತ ದುರ್ದೈವಿ. ಪೀಣ್ಯ ಫಸ್ಟ್ ಸ್ಟೇಜ್ ಆಶ್ರಯ ನಗರದಲ್ಲಿ ಈ ಘಟನೆ ಆಗಿದೆ. 500 ರೂಪಾಯಿ ಆಸೆ ಅನಧಿಕೃತವಾಗಿ ಗುಂಡಿಗಿಳಿದಿದ್ದ ಮುನಿಸ್ವಾಮಿ ಸುಮಾರು 1 ಗಂಟೆ ಶೌಚಗುಂಡಿಯಲ್ಲೇ ಇದ್ದಂತೆ. ಅಸ್ವಸ್ಥನಾದರೂ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಮುನಿಸ್ವಾಮಿ ಅವರ ಕುಟುಂಬಸ್ಥರು ರಾತ್ರಿ ಎಣ್ಣೆ ಕುಡಿದು ಮಲ್ಕೊಂಡಿದ್ದಂತೆ. ಬೆಳಗ್ಗೆ ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ ತಂದೆ ಲಕ್ಷ್ಮಣ್ ನೋಡಿದಾಗ ಸಾವನ್ನಪ್ಪಿರುವುದು ಬೆಳಕಿಗೆ ಬಂದಿದೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಗಾಯಾಳು ಆಂಥೋನಿ, ಆತನ ಸ್ಥಿತಿಯೂ ಕೂಡ ಗಂಭೀರವಾಗಿದೆ. UDR ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ RMC ಯಾರ್ಡ್ ಪೊಲೀಸರು. ಶೌಚಗುಂಡಿಗೆ ಹೋಗಬಾರ್ದು, ಇಳಿಬಾರ್ದು, ಮ್ಯಾನ್ ಹೋಲ್ಗಳಿಗೆ ಇಳಿಬಾರ್ದು, ಅದಕ್ಕೆ ಬೇಕಾದಂಥ ಮೆಷಿನರಿಗಳಿದ್ದಾವೆ. ಆದರೂ ಕೂಡ ಕೇವಲ 500 ರೂಪಾಯಿ ಆಸೆಗೆ ಶೌಚಗುಂಡಿಗೆ ಇಳಿದಿದ್ದ. 1 ಗಂಟೆಗಳ ಕಾಲ ಡ್ರೈನೇಜ್ ಗುಂಡಿಯೊಳಗೇ ಇದ್ದಂತೆ. ಸಾವನ್ನಪ್ಪಿದ್ದಾನೆ ಮುನಿಸ್ವಾಮಿ ಅಂತ. ಇನ್ನೊಬ್ಬನು ಆಂಥೋನಿ ಅಂತ. ಆತ ಗಂಭೀರವಾಗಿ ಆತನ ಸ್ಥಿತಿ ಇದೆ, ಅಸ್ವಸ್ಥಗೊಂಡಿದ್ದಾನೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗೊತ್ತಾಗಿದ್ದು ಬೆಳಗ್ಗೆನೇ ವಿಷಯ, ನಮಗೆ ರಾತ್ರಿ ಗೊತ್ತಿಲ್ಲ. ಅಲ್ಲಿ ರೋಡಲ್ಲಿ ಎಲ್ಲ ಗುಂಪಾಗಿ ನಿಂತಿದ್ರು. ಇವಾಗ ಎಲ್ಲ ಹೇಳ್ತಾ ಇದ್ದಾರೆ ಚೇಂಬರಲ್ಲಿ ಬಿದ್ದಿದ್ರು, ವಾಮಿಟ್ ಮಾಡ್ತಾಯಿದ್ರು ಅಂತೇಳಿ. ಆಮೇಲೆ ವಾಮಿಟ್ ಆಯಿತು. ಆಮೇಲೆ ತಿರ್ಗಿ ಅವ್ರಿಗೆ ಬಟ್ಟೆನೂ ಬದಲಾಯಿಸಿದ್ರು, ನೀರೆಲ್ಲ ಉಯ್ದು ಬಟ್ಟೆ ಎಲ್ಲ ಬದಲಾಯಿಸಿದ್ರಂತೆ. ಚೇಂಬರಲ್ಲಿ ಬಿದ್ದುಬಿಟ್ಟಿದ್ದಾರೆ ಅಂತ ಎತ್ತಿ. ಆಮೇಲೆ ನಮ್ಮ ತಂದೆ ಹತ್ರ ಹೋಗಿ ಮಾತಾಡಿದ್ದಾನೆ. ನಮ್ಮ ತಂದೆ ಹೋಗೋ ಮನೆ ಹತ್ರ ಹೋಗೋ ಊಟ ಮಾಡೋಗೋ ಅಂತ ಹೇಳಿದ್ದಾರೆ. ಅವ್ನು ರಾತ್ರಿಯಲ್ಲಿ ತುಂಬ ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ. ಅಲ್ಲಿಂದ ಬಂದು ಮಲಗಿದ್ನಂತೆ. ನಮ್ಮ ತಂಗಿ ಹೋಗಿ ಮಾತಾಡ್ಸಿದ್ದಾರೆ. ಏನೋ ಕೆಮ್ತಾ ಇದೆಯಾ ಅಂದಿದ್ರೆ, ಕೆಮ್ಮು ನನಗೆ ಅನ್ನಂತೆ, ಅಷ್ಟೇ ಅಂತೆ. ಸರಿ, ಇನ್ನು ಯಾವಾಗಲೂ ಇವನು ಕುಡಿದ್ಬಿಟ್ಟು ಹಿಂಗೆ ಇರ್ತಾನಲ್ವ ಅಂತ ಹೇಳ್ಬಿಟ್ಟು ಅವಳು ಹೋಗಿ ಮಲಗಿಬಿಟ್ಟಿದ್ದಾಳೆ. ಆಮೇಲೆ ನೋಡಿದ್ರೆ ಬೆಳಗ್ಗೆ ಗೊತ್ತಾಗಿರೋದು. ಅವ್ರಿಗೆ 30 ವಯಸ್ಸು ಮೇಡಮ್. ಪುಟ್ಟ, ನಾವು ಪುಟ್ಟ ಅಂತ ಕರಿತಿದ್ವಿ. ಅವನ ಹೆಸರು ಬಂದು ಮುನಿಸ್ವಾಮಿ. ಅವರು ಚೇಂಬರ್ ಕೆಲಸಕ್ಕೆ ಹೋಗ್ತಾ ಇದ್ದಿದ್ದು. ಯಾರು ಏನಾರು ದುಡ್ಡು ಕೊಟ್ರೆ ಏನು ಕ್ಲೀನ್ ಮಾಡಕ್ಕೆ ಹೇಳಿದ್ರು ಕ್ಲೀನ್ ಮಾಡಕ್ಕೆ ಹೋಗ್ತಿದ್ದ. ಅದೇ ಯಾರು ಕರ್ಕೊಂಡೋದ್ರು ಎಲ್ಲ ಇನ್ಕ್ವೈರಿ ನಡೀತಾ ಇದೆ. ಅವರು ಸಾಯಂಕಾಲ ಒಂದು 6 ಗಂಟೆ ಹಂಗೆ ಹೋಗಿದ್ರಂತೆ ಮೇಡಮ್. ಮನೆಗೆ ಬಂದಿದ್ದು ಅವನು 9:30 10 ಗಂಟೆಗೇನೋ ಬಂದ. ನನಗೆ ಗೊತ್ತಿಲ್ಲ ಮೇಡಮ್, ಅದ್ರ ಬಗ್ಗೆನೇ ಗೊತ್ತಿಲ್ಲ. ಚೇಂಬರ್ ಎಷ್ಟು ಅಡಿ, ಏನಕ್ಕೆ ಇಳ್ದಿದ್ದ ಇವನು, ಏನಕ್ಕೆ ಹೋದ, ಯಾರು ಕರ್ಕೊಂಡು ಹೋದ್ರು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಯಾರನ್ನ ಕುಡಿಯಕ್ಕೆ ದುಡ್ಡು ಸಿಕ್ಕಿದ್ರೆ ಸಾಕು, ಹೋಗ್ಬಿಡ್ತಿದ್ರು ಯಾರನ್ನೇನೋ ಕೆಲ್ಸಕ್ಕೆ ಕರೆದ್ರೆ. ಸುಮ್ಮನೆ ಹೋಗಿ ಮಲಗ್ಬಿಟ್ಟವ್ರೆ. ಎಷ್ಟೊತ್ತಿಗೆ ಎಚ್ಚರ ಇದ್ರು ಅವರು? 11 ಗಂಟೆಗೆ ಏನೋ ನೀರ್ಗ ಏನೋ ಸೀಟ್ ಏನಂಗೆ ಬರ್ದಾನೆ. ಯಾರು ಬದೀತಾರೆ ಅಂತ ಬಂದು ಯಾರೋ ನೋಡಿದ್ರಂತೆ. ಆಮೇಲೆ ಇವನು ಬದೀತಾನೆ ಅಂತ ಹೋಗಿ ಮಲ್ಕೊಂಬಿಟ್ಟವ್ರೆ. ಆಮೇಲೆ ಎಷ್ಟು ಗಂಟೆಗೆ ಪ್ರಾಣ ಹೋಯ್ತೋ ಏನಂತ ನಮಗೆ ಗೊತ್ತಿಲ್ಲ. ನಮಗೆ 7:10ಗೆ ನಾನು ಕೆಲಸಕ್ಕೆ ಹೋಗೋಕ್ಕೆ ರೆಡಿ ಆಯ್ತಾ ಇದ್ದೆ. ಆವಾಗ ನಮಗೆ ಗೊತ್ತಾಗಿದ್ದು. ಆಮೇಲೆ ಓಡಿ ಬಂದು ನೋಡಿಬಿಟ್ಟು ಹೋಗಿ ನಮ್ಮ ಮೂವಣ್ಣರಿಗೆ ಹೇಳ್ಬಿಟ್ಟು ನಾವು ಬಂದಿದ್ದು. ಅದೆಲ್ಲ ನಮಗೆ ಗೊತ್ತಿಲ್ಲ ಮೇಡಮ್. ಆದರೆ ಗೊತ್ತಲ್ಲಿ ಅಲ್ಲಿ ಜನ ಆದರು. ಏನಕ್ಕೆ ನಾವು ಇನ್ನೊಬ್ಬ ಜಗಳ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಮೊದಲ ಹಂತದ ಆಶ್ರಯ ನಗರದಲ್ಲಿ ಅನಧಿಕೃತವಾಗಿ ಮುನಿಸ್ವಾಮಿ ಅನ್ನುವಂತಹ ವ್ಯಕ್ತಿಯನ್ನ ಮ್ಯಾನ್ ಹೋಲ್ಗೆ ಇಳಿಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಅದರ ಜೊತೆಗೆ ಮ್ಯಾನ್ ಹೋಲ್ನಿಂದ ಆಚೆ ಬಂದ ಕೆಲವೇ ಕ್ಷಣದಲ್ಲಿ ಮುನಿಸ್ವಾಮಿ ಉಸಿರಾಟವನ್ನ ನಿಲ್ಲಿಸಿದ್ದಾರೆ. ನಾನೀಗ ಘಟನೆ ನಡೆದಂತಹ ಜಾಗದಲ್ಲಿದ್ದೀನಿ. ನಿಮಗೆ ಆ ದೃಶ್ಯವನ್ನ ನಮ್ಮ ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಅವರು ತಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿಯುವಂತಹ ಪ್ರಯತ್ನ ಮಾಡ್ತಾರೆ. ಸದ್ಯ ನೀವೀಗ ನೋಡ್ತಾ ಇರ್ಬೋದು, ಇದೇ ಆ ಒಂದು 22 ಅಡಿಯ ಆಳದಲ್ಲಿ ಇರುವಂತಹ ಒಂದು ಮ್ಯಾನ್ ಹೋಲ್. ಈ ಒಂದು ಮ್ಯಾನ್ ಹೋಲ್ಗೆ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ಸ್ ಇರಲಿಲ್ಲ. ಅಂದ್ರೆ ಸಹಜವಾಗಿ ಯಾವುದಾದ್ರು ಮ್ಯಾನ್ ಹೋಲ್ ಕಟ್ಕೊಂಡಿದ್ರೆ ಏನಾದರೂ ಕಂಪ್ಲೇಂಟ್ಸ್ ಇದ್ರೆ ಸ್ಥಳೀಯರು BWSSB ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಆಗ BWSSB ಇಂದ ಒಂದು ಜೆಟ್ಟಿಂಗ್ ಯಂತ್ರಗಳು ಏನಿರ್ತವೆ ಅವು ಬಂದು ಇಲ್ಲಿ ಕ್ಲೀನ್ ಮಾಡುವಂತಹ ಪ್ರಕ್ರಿಯೆ ಜಲಮಂಡಳಿಯಲ್ಲಿ ಇದೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಂತಹ ಕಂಪ್ಲೇಂಟ್ಸ್ ಇಲ್ಲ. ಆದ್ರೂ ಕೂಡ ನಿನ್ನೆ ಸಂಜೆ ಸುಮಾರು ಒಂದು 6:30 ಹೊತ್ತಿಗೆ ಒಂದು 5-6 ಜನ ತೂರಾಡ್ತಾ ಬರ್ತಾ ಇರ್ತಾರೆ. ಅದರಲ್ಲಿ ಆಂಟೋನಿ ಮತ್ತೆ ಈ ಮುನಿಸ್ವಾಮಿ ಅನ್ನೋರನ್ನ ಯಾರು ಈ ಮ್ಯಾನ್ ಹೋಲ್ನ ಒಳಗಡೆ ಇಳಿಸಿದ್ರು ಅನ್ನುವಂತಹ ಪ್ರಶ್ನೆ ಇದೆ. ಅವರಿಬ್ರು ಈ ಮ್ಯಾನ್ ಹೋಲ್ನ ಒಳಗಡೆ ಇಳಿದಂತಹ ಸಂದರ್ಭದಲ್ಲಿ ಮುನಿಸ್ವಾಮಿ ಅಲ್ಲೇ ಅಸ್ವಸ್ಥರಾಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಅವರನ್ನ ಆಚೆ ಕರ್ಕೊಂಡು ಬಂದ ಮೇಲೆ ಆತ ಮನೆಗೆ ಹೋಗ್ತಾರೆ. ಇಲ್ಲೇ ಹತ್ತಿರದಲ್ಲಿ ಇರುವಂತಹ ಅವರ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೂ ಕೂಡ ಅವ್ರು ಯಾರ ಜೊತೆಗೂ ಮಾತಾಡ್ತಾ ಇರಲಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಕೇವಲ 30 ವರ್ಷದ ವ್ಯಕ್ತಿ. ಸೊ ಆತ ಬೆಳಿಗ್ಗೆಯ ಹೊತ್ತಿಗೆ ಆತ ಉಸಿರಾಟವನ್ನು ನಿಲ್ಲಿಸಿರ್ತಾರೆ. ಈ ಘಟನೆಗೆ ಸಂಬಂಧಪಟ್ಟ
ಸಂಬಂಧಪಟ್ಟ ಹಾಗೆ ಸದ್ಯ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಆತನನ್ನ ಅನಧಿಕೃತವಾಗಿ ಯಾವುದೇ ಅನುಮತಿ ಇಲ್ಲದೆ, ಜಲಮಂಡಳಿಯ ಪರ್ಮಿಷನ್ ಇಲ್ಲದೆ ಈ ಮ್ಯಾನ್ ಹೋಲ್ ಒಳಗಡೆ ಇಳಿಸಿದ್ಯಾರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿರುವಂತಹದ್ದು, ತನಿಖೆ ಕೂಡ ನಡೀತಾ ಇದೆ. ಯಾರು ಈತನನ್ನ ಇಳಿಸಿರೋದು, ಈತನ ಜೀವದ ಜೊತೆ ಯಾರು ಚೆಲ್ಲಾಟ ಆಡಿರೋದು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.